ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾರಿಜಾತ ಹಾಗೂ ಅದರ ಹೂಗಳನ್ನು ಬಳಸಿ ಕಷಾಯ ಮಾಡಿದ್ದೀನಿ. ನೋಡಿ, ಇದೇ ಪಾರಿಜಾತದ ಗಿಡ. ಈ ಗಿಡ ಮನೆಯಲ್ಲಿತ್ತು ಅಂದರೆ ನಮಗೆ ಎಷ್ಟೋ ರೀತಿಯ ಆರೋಗ್ಯ ಸಮಸ್ಯೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ನಾವಿದ್ರ ಎಲೆ ಮತ್ತು ಹೂವು ಎರಡನ್ನೂ ಕೂಡ ಬಳಸಿ ಕಷಾಯ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ಏನು ಅಂತ ಹೇಳ್ತೀನಿ ಬನ್ನಿ. ಪಾರಿಜಾತ ಎಲೆಯ ಕಷಾಯನ ಕುಡಿಯೋದ್ರಿಂದ ಕೀಲು ನೋವು ಮತ್ತು ಸಂಧಿವಾತದಂತಹ ನೋವುಗಳನ್ನು ಕಡಿಮೆ ಮಾಡೋದಕ್ಕೆ, ಬೆನ್ನು ನೋವೇನಾದರೂ ಇದ್ದರೆ, ಸಿಯಾಟಿಕಾದಂತಹ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಮಗೇನಾದರೂ ಜ್ವರ ಬಂದರೆ, ವೈರಲ್ ಫೀವರು, ಡೆಂಗ್ಯೂ, ಮಲೇರಿಯಾ ಈ ಥರ ಏನಾದರೂ ಸಮಸ್ಯೆ ಬಂದರೆ ಇದು ಪ್ಯಾರಾಸಿಟಮಾಲ್ ಥರ ಕೂಡ ವರ್ಕ್ ಆಗುತ್ತೆ. ಪ್ಯಾರಾಸಿಟಮಾಲ್ ಹೇಗೆ ತೊಗೊಳ್ತೀವೋ ಹಾಗೆ 4 ಅವರ್ಸಿಗೆ ಒಂದ್ಸಲ ಈ ಕಷಾಯನ ತೊಗೊಳ್ಬೇಕು. ಈಗ ಎಲೆ ಮತ್ತು ಹೂಗಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬಟ್ಲಲ್ಲಿ ಹಾಕಿ ನೀರು ಹಾಕಿ ಫಸ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. 1-2 ಸಲ ನೀರು ಹಾಕಿ ತೊಳೆದ್ರೆ ಸಾಕು. ನಾವು ಮನೆ ಹಿತ್ತಲಲ್ಲೇ ಬೆಳೆದಿರೋದ್ರಿಂದ ಅಷ್ಟೆಲ್ಲ ಏನು ಗಲೀಜಾಗಿಲ್ಲ. ಹಾಗಾಗಿ ಒಂದು ಸಲ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ. ಇನ್ನು ನಾವು ಈ ಕಷಾಯನ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಕಷಾಯ ಜಠರದೊಳಗಿನ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಮಲಬದ್ಧತೆ ಮತ್ತು ಅಜೀರ್ಣವನ್ನು ನಿವಾರಿಸ್ಬಿಟ್ಟು ಜೀರ್ಣಕ್ರಿಯೆ ಕಿಣ್ವಗಳನ್ನು ಉತ್ತೇಜಿಸುತ್ತೆ. ಹಾಗಾಗಿ ಜೀರ್ಣಕ್ರಿಯೆ ಸುಧಾರಣೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಕೆಮ್ಮು ಮತ್ತು ಶೀತ ಕೂಡ ನಿವಾರಣೆ ಮಾಡೋದಕ್ಕೆ ಇದು ತುಂಬಾ ಸಹಕಾರಿ. ಇದರಲ್ಲಿ ಎಥಿನಾಲ್ ಅಂತ ಒಂದು ಅಂಶ ಇದೆ. ಇದು ಕೆಮ್ಮು, ಕಫ ಮತ್ತು ಅಸ್ತಮದಂತಹ ಲಕ್ಷಣಗಳನ್ನು ಕೂಡ ಇದು ಸುಧಾರಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಈಗ ಪಾತ್ರೆಗೆ ನಾನು ಎಲೆ ಮತ್ತು ಹೂವನ್ನು ಹಾಕಿ 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು 1 ಲೋಟ ಆಗಲ್ಲಿವರೆಗೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ನಷ್ಟು. ಮತ್ತು ಸ್ವಲ್ಪ ರುಚಿಗೆ ಅಂತ ಹೇಳಿ ನಾನು ಕೆಂಪು ಕಲ್ ಸಕ್ಕರೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಕಲ್ ಸಕ್ಕರೆ ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇನ್ನು ಈ ಪಾರಿಜಾತದ ಕಷಾಯ ಏನಿದೆ ಇದು ನಮ್ಮ ದೇಹದಲ್ಲಿ ಉಷ್ಣದ ಪ್ರವೃತ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಜೀರಿಗೆ ಸ್ವಲ್ಪ ಸೇರಿಸಬೇಕು. ಇನ್ನು ಪ್ರೆಗ್ನೆಂಟ್ ಇರೋವಂಥವ್ರು, ಗರ್ಭಿಣಿಯರು ಇದನ್ನು ಸೇವನೆಯನ್ನು ಮಾಡಬಾರ್ದು. ಮತ್ತು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಇರುವವರು ಕೂಡ ಸ್ವಲ್ಪ ವೈದ್ಯರ ಸಲಹೆ ತಗೊಂಡೇ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸೈಂಧವ ಲವಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು. ಈ ಕಷಾಯ ತುಂಬ ಕಹಿ ಇರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಸ್ವೀಟಿನ ಅಂಶ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ, ಕುಡಿಯೋದಕ್ಕೆ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಹಾಕ್ಕೊಳ್ತಾ ಇರೋದು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾವು 2 ಲೋಟ ನೀರು ಹಾಕಿದ್ವಿ. 1 ಲೋಟ ಆಗಲ್ಲಿವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡಬೇಕಾಗತ್ತೆ. ನಂತರ ನಾವು ಇದನ್ನು ಸೋಸ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿದ್ರೆ ನಮಗೆ ಇದರಿಂದ ಬೆನಿಫಿಟ್ಸ್ ಎಲ್ಲ ಕೂಡ ಸಿಗುತ್ತೆ. ನನಗಿವತ್ತು ತುಂಬ ಮೈಕೈ ನೋವ್ತಾ ಇತ್ತು. ಪೇನ್ ಕಿಲ್ಲರ್ ತೊಗೊಳೋದ್ರ ಬದಲು ಈ ಒಂದು ಕಷಾಯನ ಕುಡಿಯೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಮೈಕೈ ನೋವಿಂದ ಬಳಲ್ತಾ ಇದ್ದರೆ ಅಥವಾ ಜ್ವರ ಏನಾದರೂ ಬಂದಿದ್ದರೆ ಈ ಒಂದು ಕಷಾಯನ ಮಾಡಿ ನೋಡಿ ಒಮ್ಮೆ. ನಿಮಗೆ ಪಾರಿಜಾತದ ಗಿಡ ಎಲ್ಲಾದರೂ ಸಿಗುತ್ತೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.